ಸೊ ಕದಂಬ ಕ್ಲೈಮ್ಯಾಕ್ಸು ಅವರೇ ಚೇಂಜ್ ಮಾಡಿದ್ರು. ಆ ಸಿನಿಮಾ ಅಂದರೆ ಅವರು ನನ್ನ ಮೇಲೆ ಎಷ್ಟು ಪ್ರೀತಿ ಅಭಿಮಾನ ಅದೇನೋ ನನ್ನ ಲಕ್ಕದು ಅವ್ರು ನನ್ನ ಮೇಲೆ ತೋರಿಸ್ತಾ ಇದ್ದಿದ್ದು ಯಾವ ರೀತಿ ಇತ್ತು ಅಂದರೆ, ನಮ್ಮ ಮನೆಯಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ ಆ ಸಿನಿಮಾ ಸಂಬಂಧಪಟ್ಟ ಹಾಗೆ. ಅಂದರೆ ಪರ್ಸ್ನಲ್ ಆಗಿ ನಾನು ಪ್ರೆಸ್ ಮೀಟ್ ನಮ್ಮ ತಂದೆಯವರು ಸೂರಪ್ಪ ಬಾಬು ಅವರು ಮತ್ತು ವಿಷ್ಣು ಸರ್, ನೀವು ಮಾಡಿ ಒಂದು ಪ್ರೆಸ್ ಮೀಟ್ ನಿಮ್ಮ ಮನೇಲಿ, ನಿಮ್ಮ ಮಗನ್ನ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಥರದಲ್ಲಿ ಹೇಳಿದ್ರಿಂದ ನಮ್ಮ ಮನೆಯಲ್ಲೇ ಒಂದು ಪ್ರೆಸ್ ಮೀಟ್ ಮಾಡಿದ್ವಿ. ಅದರಲ್ಲಿ ವಿಷ್ಣು ಸರ್ರೇ ಬಹಳ ಒಳ್ಳೆ ಈ ಸಿನಿಮಾದಲ್ಲಿ ಏನು ನನ್ನ ಅಭಿನಯಕ್ಕಿಂತ ಹೆಚ್ಚಾಗಿ ಈ ಹುಡುಗನ ಅಭಿನಯ ನೀವು ತುಂಬ ಇಷ್ಟಪಡ್ತೀರಾ ಅಂತೆಲ್ಲ ನನಗೆ ಒಳ್ಳೊಳ್ಳೆ ಮಾತುಗಳು ಹೇಳಿ ಬೆನ್ನು ತಟ್ಟಿದ್ರು. ಆ್ಯಂಡ್ ಆ ಟೈಮಲ್ಲೇ ಸುರೇಶ್ ಕೃಷ್ಣ ಅವರು ಅಂದರೆ ರಜನಿ ಅವರ ಭಾಷಾ ಈ ಸಿನಿಮಾ ಎಲ್ಲ ಡೈರೆಕ್ಟ್ ಮಾಡಿದಂಥವ್ರು ಸುರೇಶ್ ಕೃಷ್ಣ ಅವರು. ಸೊ ಅವರು ನನಗೆ ಐ ವಿಲ್ ಟೇಕ್ ಹಿಮ್ ಟು ಪ್ಲೇಸಸ್, ಹಿ ವಿಲ್ ಗೋ ಪ್ಲೇಸಸ್, ಹಾಗೆ ಹೀಗೆ ಅಂತ ಅವರು ನನ್ನ ಮೋಟಿವೇಶನ್ ಮಾಡಿದ್ರು. ಅವರು ಅದನ್ನು ಹೇಳಿದ್ದನ್ನೇ ನಾನು ಕ್ಯಾಚ್ ಹಾಕ್ಕೊಂಡಿದ್ದೆ. ಕದಂಬ ರಿಲೀಸ್ ಆಯಿತು. ರಿಲೀಸ್ ಆಗಿ ಫಸ್ಟ್ ಡೇ ಕಲ್ಪನಲ್ಲಿ ಇಂಟ್ರೋಲ್ ಆದಮೇಲೆ ಇನ್ನೇನು ಕ್ಲೈಮ್ಯಾಕ್ಸ್ ಇನ್ನೊಂದು 10 ನಿಮಿಷ ಇದೆ ಅನ್ನೋಂಗೆ ಸೂರಪ್ಪ ಬಾಬು ಅವರು ನನಗೆ ಫಸ್ಟ್ ಇಲ್ಲಿಂದ ಆಚೆ ಹೋಗು, ಆಡಿಯನ್ಸು ನೀನು ಬೈತಾ ಇದ್ರೆ ಆ ಸೀನಲ್ಲಿ ತುಂಬ ರೊಚ್ಚಿಗೆದ್ದಿದ್ದಾರೆ, ಬೈ ಚಾನ್ಸ್ ನೀನು ಏನಾದರೂ ಇಲ್ಲಿ ಕಾಣಿಸ್ಕೊಂಡ್ರೆ ಯಾರಿಗೂ ಗೊತ್ತು, ಹೊಡೆದು ಬಿಡ್ತಾರೆ, ಬೇಡ ನೀನು ಹೋಗು ಅಂದರು. ಅಂದರೆ ಅವ್ರು ಹೇಳಿದ್ದು ನನಗೆ ಸ್ವಲ್ಪ ಒಂದು ಟೈಮು ನನ್ನ ಕ್ಯಾರೆಕ್ಟರ್ ತಾನೆ, ಕ್ಯಾರೆಕ್ಟ್ರಾಗಿ ಬೈದಿರೋದು ಪ್ಲಸ್ ಫೈನಲ್ ಕ್ಲೈಮ್ಯಾಕ್ಸಲ್ಲಿ ನಾನು ಒಳ್ಳೆಯವನಾಗಿ ತಿದ್ಕೊಳ್ತೀನಲ್ಲ, ಯಾಕೆ ನನ್ನನ್ನು ಹೇಟ್ ಮಾಡ್ತಾರೆ ಜನ, ಆಡಿಯನ್ಸು, ಇಲ್ಲಪ್ಪ ಯಾಕೆ ಬೇಕು, ಬೇಡ ಅಂತೇಳಿ ಕಡೆಗೆ ನನ್ನನ್ನು ಹೊರಗಡೆ ಕಳಿಸಿದ್ರು. ಅಲ್ಲೆಲ್ಲೋ ಮೂಲೆಯಲ್ಲಿ ನಿಂತಿದ್ದೆ. ಕೊನೆ ಹೋಗ್ಬೇಕಾದ್ರೂ ಅದು ಯಾರೋ ಒಂದಿಬ್ರು ಅಭಿಮಾನಿಗಳು ಕಣ್ಣು ಕಾಣಿಸ್ಕೊಂಬಿಟ್ಟೆ. ಅವರು ಅಣ್ಣವ್ರಿಗೆ ನೀವು ಸಖತ್ತಾಗಿ ಬೈದಿದ್ದೀರಾ, ನೀವು ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ರ ಅಂತ ನಿಮ್ಮನ್ನ ನಾವು ಸುಮ್ಮನೆ ಬಿಡ್ತಾ ಇದ್ದೀವಿ, ಇಲ್ಲಾಂದರೆ ಇದೇ ಮಾತುಗಳನ್ನ ಯಾರಾದರೂ ಬೇರೆ ಥರ ಹೇಳಿದ್ದಿದ್ರೆ ಇಟ್ಟಾಡ್ಸ್ಕೊಂಡು ಒಳಬಿಡ್ತಾ ಇದ್ವಿ, ನಿಮ್ಮ ಆ್ಯಕ್ಟಿಂಗ್ ಚೆನ್ನಾಗಿರೋದ್ರಿಂದ ನೀವು ಬಚಾವಾಗಿದ್ದೀರಾ ಅಂತ ಹೇಳ್ಬಿಟ್ಟು ನನಗೆ ಅವ್ರ ಕಡೆಯಿಂದನೂ ಅಭಿಮಾನಿಗಳ ಕಡೆಯಿಂದ ಅವರು ಆವಾಜ್ ಹಾಕೋ ಕಡೆಯಿಂದನೂ ಒಂದು ಪ್ರಶಂಸೆ ಸಿಕ್ತು ನನಗೆ. ಬಟ್ ಆ ಸಿನಿಮಾ ಅನ್ಕೊಂಡ ರೀತಿಯಲ್ಲಿ ಸಕ್ಸಸ್ ಆಗಿಲ್ಲ. ಬಿಕಾಸ್ ಆಗಷ್ಟೇ ಕೋಟಿಗೊಬ್ಬ ಅಂತ ಸಿನಿಮಾ ಬಂದಿತ್ತು ವಿಷ್ಣು ಸರ್ದು. ಇದರಲ್ಲೂ ಅದೇ ರೀತಿಯ ಇಮೇಜು ಇದೆ ಅನ್ನೋ ಕಾರಣಕ್ಕೋ ಅಥವಾ ಆ ಕಂಟೆಂಟ್ ಜನಕ್ಕೆ ಇಷ್ಟ ಆಗಲಿಲ್ವೋ, ಒಟ್ಟಿನಲ್ಲಿ ಆ ಸಿನಿಮಾ ಅನ್ಕೊಂಡ ರೀತಿ ಓಡಲಿಲ್ಲ. ಆಗ ನಾನು ತುಂಬ ಡಿಸಾರ್ಟನ್ ಆಗ್ಬಿಟ್ಟೆ. 2ನೇ ದಿವಸಕ್ಕೆ ಒಂಥರ ಇದು ಫ್ಲಾಪ್ ಫಿಲಮ್ಮು ಹಾಗೆ ಹೀಗೆ ಅಂತ ಒಂದು ಟಾಕ್ ಶುರು ಆಗೋಯ್ತು. ಸೊ ನನಗೆ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ವಿ. ನಮ್ಮ ತಂದೆಯವರೆಲ್ಲ ಬೂಸ್ಟ್ ಮಾಡಬೇಕು ಅಂತ ತುಂಬ ಅವರು ಕೂಡ ಖರ್ಚು ಮಾಡಿದ್ರು. ಇಷ್ಟೆಲ್ಲ ಮಾಡಿ ನಾವು ಚೆನ್ನಾಗಿ ಮಾಡಿದ್ದೀವಿ ಅಂತ ಎಲ್ಲರೂ ಹೇಳಿದ್ರು. ಪೇಪರಲ್ಲೂ ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ರಿವ್ಯೂಸ್ ಇತ್ತು. ಇಷ್ಟೆಲ್ಲ ಇದ್ರು ಜನ ಅದನ್ನು ತಗೊಳ್ಳಿಲ್ವಲ್ಲ, ಇಷ್ಟೇನಾ ನನ್ನ ಕೆರಿಯರು ಅನ್ನೋ ಒಂದು ಕ್ವಶನ್ ಮಾರ್ಕ್ ನನಗೆ ಬಿದ್ದುಬಿಡ್ತು. ಆವಾಗ ನನಗೆ ಸುರೇಶ್ ಕೃಷ್ಣ ಅವರು ಈ ವಿಲ್ ಗೋ ಟು ದ ಪ್ಲೇಸಸ್ ಅಂತ ಹೇಳಿದರು. ಅದು ನೆನಪಾಯ್ತು ನನಗೆ. ಸೊ ಯಾಕೆ ನನಗಲ್ಲಿ ಅವಾಗೊಂದು ಅದು ನನ್ನ ಅನಿಸಿಕೆನೋ ಅಥವಾ ನನ್ನ ಮೆಂಟಾಲಿಟಿನೋ ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ನನ್ನ ಮೈಂಡಲ್ಲಿ ಒಂದಿತ್ತು, ಆಲ್ರೆಡಿ ಶ್ರೀನಿವಾಸ ಮೂರ್ತಿ ಅವರ ಮಗ ಆಗಿರೋದ್ರಿಂದ ಇಂಡಸ್ಟ್ರಿಯವರು ಎಲ್ಲರೂ ನಮ್ಮ ಮನೆಗೆ ಹೋಗಿ ಬಂದು ಮಾಡ್ತಾ ಇದ್ರು, ಎಷ್ಟೊಂದು ಜನ, ಎಷ್ಟು ನಿರ್ಮಾಪಕರು. ಆ್ಯಂಡ್ 1-2 ಸರಿ ನಾನಿಲ್ಲಿ ಫೋಟೋ ಕೊಟ್ಟು ಅವ್ರಿಗೆ ನಾನು ಈ ಥರ ಪಾತ್ರ ಮಾಡ್ತೀನಿ ಅಂತೆಲ್ಲ ನಾನು ಪರಿಚಯ ಮಾಡ್ಕೊಂಡಿದ್ರು ಅದ್ಯಾವುದು ವರ್ಕ್ ಆಗಿರಲಿಲ್ಲ. ಈಗ ನೋಡಿದ್ರೆ ಇದು ಸಿನಿಮಾ ಈ ಥರ ಫ್ಲಾಪ್ ಆಗಿತ್ತಲ್ಲ. ಸೊ ಸುರೇಶ್ ಕೃಷ್ಣ ಅವ್ರು ಹೇಳಿದ್ರಲ್ಲ, ಆ್ಯಂಡ್ ನನ್ನ ಮೈಂಡಲ್ಲಿ ಏನಿತ್ತು ಅಂದರೆ, ಸೊ ಎಲ್ಲ ಇಂಡಸ್ಟ್ರಿಯಲ್ಲಿರೋಲ್ಲ ಸುಮಾರು ಜನ ನಿರ್ಮಾಪಕರಾಗಲಿ ಹೊಸ ನಿರ್ದೇಶಕರಾಗಲಿ ಎಲ್ಲರಿಗೂ ನಮ್ಮ ತಂದೆಯವರು ಗೊತ್ತಿದೆ. ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಕದಂಬ ನೋಡಿದ್ದಾರೆ. ಸೊ ಮತ್ತೆ ನಾನು ಇಲ್ಲಿನವ್ರಿಗೇನೆ ನನ್ನ ಫೋಟೋ ತಗೊಂಡೋಗಿ ನನಗೆ ಅವಕಾಶ ಕೊಡಿ ಅಂತ ಕೇಳಿದ್ರೆ ಕೇಳಬೇಕಾ, ಎಲ್ಲ ಗೊತ್ತಿದೆಯಲ್ಲ ಎಲ್ರಿಗೂ, ಮತ್ತೆ ಏನಕ್ಕೆ ಹೋಗಿ ಕೇಳಬೇಕು ಅಂತ ನಂದು ಅದು ಅಹಂಕಾರ ಅಲ್ಲ. ಬಟ್ ಎವ್ರಿಬಡಿ ಇಸ್ ನೋನ್ ಅಲ್ವಾ, ಯಾಕೆ ನಾನು ಹೋಗ್ಬೇಕು ಅನ್ನೋದರ ಒಂದು ಮೋಸ್ಟ್ಲಿ
ಮಿಸ್ಇಂಟರ್ಪ್ರಿಟೇಷನ್ ಇರ್ಬೋದು, ಅಥವಾ ನನ್ನ ತಪ್ಪು ತಿಳುವಳಿಕೆ ಇರ್ಬೋದು, ಅಥವಾ ತಪ್ಪು ನಿರ್ಧಾರ ಇರ್ಬೋದು, ಗೊತ್ತಿಲ್ಲ ನನಗೆ. ಸೊ ನಾನೇನ್ ಮಾಡಿದೆ, ಗೊತ್ತಿರೋರ್ಗೆ ಫೋಟೋ ತೋರ್ಸೋದಕ್ಕಿಂತ ಗೊತ್ತಿಲ್ದಿರೋರ್ಗೆ ಹೋಗಿ ತೋರಿಸಿದ್ರೆ ಅಟ್ಲೀಸ್ಟ್ ಇಷ್ಟ ಆಗ್ಬೋದು ಅಂತೇಳಿ ಅಲ್ಲಿಂದ ನಾನು ಹೆಂಗಿದ್ರು ಸುರೇಶ್ ಕೃಷ್ಣ ಅವ್ರು ಕರೆದಿದ್ರಲ್ಲ, ಅಲ್ಲಿ ಹೋಗಿ ಸುಮಾರು ಒಂದು 6-7 ತಿಂಗಳು ಮೆಡ್ರಾಸಲ್ಲಿ ಸುಮಾರು ಆಫೀಸ್ಗಳು ನಾನು ಆ್ಯಕ್ಟ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಫೋಟೋ ತೋರಿಸೋದು ಬರೋದು ಮೆಡ್ರಾಸಲ್ಲಿ ಒಂದು 6-7 ತಿಂಗಳು ಹೋಗಿ ಬಂದು ಮಾಡ್ತಾ ಇದ್ದೆ. ನನಗೆ ಅಂದರೆ ನನ್ನ ಹಣೆ ಬರ ಹೆಂಗೆ ಅಂದರೆ, ಈ ಮೇನ್ ಗಾಂಧಿನಗರದ ಆಫೀಸ್ ನನಗೆ ಕಾಂಟ್ಯಾಕ್ಟೇ ಸಿಗಲಿಲ್ಲ. ಲೈಕ್ ಕೆ ಬಾಲಚಂದ್ರ ಅವರಾಗ್ಬೋದು, ಮಣಿರತ್ನಂ ಅವರಾಗ್ಬೋದು, ಅಥವಾ ಈ ಮೇನ್ ಆಕ್ಚುಯಲ್ ಫಿಲಮ್ ಮೇಕರ್ಸ್ ಏನಿದ್ದಾರೆ ಅವರ ಕಾಂಟ್ಯಾಕ್ಟ್ ನನಗೆ ಸಿಗಲೇ ಇಲ್ಲ. ರಿಂಗ್ ರೋಡ್ ಆಫೀಸ್ಗಳಷ್ಟೇ ನನಗೆ ಸಿಕ್ಕಿದ್ದು. ಆ ರಿಂಗ್ ರೋಡ್ ಆಫೀಸ್ಗಳಂದ್ರೆ ಅದರಲ್ಲಿ ಸುಮಾರು ಜನ ಮೋಸ ಮಾಡೋರೇ ಜಾಸ್ತಿ ಸಿಕ್ಕಿದ್ರು ನನಗೆ. ಲೈಕ್ ಇಲ್ಲ, ಸುರೇಶ್ ಕೃಷ್ಣ ಅವರು ಅವ್ರ ಅಸಿಸ್ಟೆಂಟ್ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿಸಿದ್ರು. ಅವನು ಹೊಸದು ಮಾಡ್ತಿದ್ದಾನೆ ನೋಡಿ, ಹಾಗೆ ಹೀಗೆ ಅಂತ. ಅವ್ರ ಥ್ರೂನು ನನಗೆ ಯಾವುದು ಅಂಥದ್ದು ಕಾಂಟ್ಯಾಕ್ಟ್ಗಳು ಸಿಗಲಿಲ್ಲ. ಸುಳ್ಳು ಹೇಳಲಿಲ್ಲ, ಮೇ ಬಿ ಆ ಮೂಮೆಂಟಲ್ಲಿ ಅವ್ರದ್ದು ಯಾವುದೋ ಪ್ರಾಜೆಕ್ಟ್ಸು, ಅವ್ರ ಕಾನ್ಸಂಟ್ರೇಷನ್ ಬೇರೆ ಥರ ಇತ್ತು ಅನಿಸುತ್ತೆ. ಸೊ ಅಂದರೆ ಅದಾದಮೇಲೆ ಅವ್ರದ್ದು ಸಿನಿಮಾಗಳು ಯಾವುದೋ 1-2-3 ಆಗಲಿಲ್ಲ ಅನ್ಕೊತೀನಿ. ಸೊ ಹಾಗಾಗಿ ಅವ್ರು ನನ್ನ ಬಗ್ಗೆ ಅಷ್ಟು ಗಮನ ಕೊಡಲಿಲ್ವೇನೋ. ಸುಳ್ಳು ಹೇಳಿದ್ರು ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಕೇರ್ಲೆಸ್ ಅಲ್ಲ, ಗೊತ್ತಿಲ್ಲ. ಮೇ ಬಿ ನನ್ನ ಬಗ್ಗೆ ಕೇರ್ಲೆಸ್ ಅನ್ನೋದಕ್ಕಿಂತ ಅವ್ರ ಕೆರಿಯರ್ ಬಗ್ಗೆ ಕೇರ್ಫುಲ್ ಆಗಿದ್ರು ಅಂತ ಹೇಳ್ಬೋದು. ಸೊ ಹಾಗಾಗಿ ನನ್ನ ಬಗ್ಗೆ ಏನಂತ ಅವರು ಗಮನ ಕೊಡಲಿಲ್ಲ. ಅದಾದಮೇಲೆ ನಾನು ಯಾಕೆ ಅಂದರೆ ಅವರೊಬ್ಬರನ್ನೇ ನೆಚ್ಕೊಂಡು ಕೂಡ ನಾನೇನು ಅಲ್ಲಿಗೆ ಹೋಗಲಿಲ್ಲ. ಸೊ ಅವ್ರು ಕರೆದಿದ್ರಲ್ಲ ಅಂತ ಹೋಗಿದ್ದು. ಜೊತೆಗೆ ನನ್ನ ಕಡೆಯಿಂದನೂ ಯಾವ್ದಾದ್ರು ಒಂದು ಕಾಂಟ್ಯಾಕ್ಟ್ಸು, ಇನ್ಫ್ಲುಯೆನ್ಸು, ಅದು ಇದು, ಅರ್ಜುನ್ ಸರ್ಜಾ ಈ ಥರದ್ದು ಯಾರು ಸಿಗ್ತಾರ, ನಮ್ಗೆ ಹೆಲ್ಪ್ ಮಾಡ್ತಾರ ಅನ್ನೋ ಅಂತ ಅಂದ್ಕೊಂಡು ಸುಮಾರು ಟ್ರೈ ಮಾಡಿದೆ. ಆ ಮೂಮೆಂಟಲ್ಲೂ ಯಾವುದು ಆಗಲಿಲ್ಲ. ಅರ್ಜುನ್ ಸರ್ಜಾ ಅವ್ರನ್ನೂ ಓವರ್ ದಿ ಫೋನ್ ನಾನು ಮಾತಾಡಿದ್ದೆ, ಅಲ್ಲಿ ಯಾವುದು ವರ್ಕ್ ಆಗಲಿಲ್ಲ. ಇಷ್ಟು ವರ್ಷ ಆದರೆ ಇವತ್ತಿಗೂ ಶ್ರೀನಿವಾಸ ಮೂರ್ತಿ ಮಗ ಅಂತಾನೆ ಹೇಳ್ತಾ ಇದ್ದೀನಿ ಅಂದಮೇಲೆ ಅವತ್ತು ನ್ಯಾಚುರಲಿ ನನ್ನ ಐಡೆಂಟಿಟಿನೇ ಅದು, ಏನು ಮಾಡೋಕ್ಕಾಗಲಿಲ್ಲ. ಸೊ ಆವಾಗ ನಾನೇನು ಪ್ರೂವೇ ಮಾಡಿರಲಿಲ್ವಲ್ಲ ಸೊ ನ್ಯಾಚುರಲಿ ಶ್ರೀನಿವಾಸ ಮೂರ್ತಿ ಅವ್ರ ಮಗ ಅಂತ ಹೇಳಿದಾಗ, ಅಂದರೆ ಅವ್ರ ಹೆಸರು ಹೇಳ್ತಿದ್ದಂಗೆ ಅವ್ರ ಮೇಲಿದ್ದ ಗೌರವ ನನ್ನ ಬಗ್ಗೆ ಒಂದು ಕನ್ಸರ್ನ್ ಆಗಿ ಕನ್ವರ್ಟ್ ಆಗ್ತಾ ಇತ್ತು. ಸೊ ಆ ಕನ್ಸರ್ನ್ ಕನ್ವರ್ಟ್ ಆಯಿತು, ಬಟ್ ಅದು ವ್ಯಾವಹಾರಿಕವಾಗಿ ಅಥವಾ ಕೆರಿಯರ್ಗೆ ನನಗೆ ಯಾವುದು ಅಲ್ಲಿ ವರ್ಕ್ ಆಗಲಿಲ್ಲ. ಸೊ ಅದಾದಮೇಲೆ ಚೆನ್ನೈಯಲ್ಲಿ ಫಸ್ಟ್ ಒಂದು 2-3 ಆಫೀಸ್ಗಳಿಗೆ ಹೋದಾಗ ಹೇಳ್ತೀವಿ ಅಂತ ಹೇಳ್ತಾ ಇದ್ರು. ಅದಾದಮೇಲೆ ಸುಮಾರು ಆಫೀಸ್ಗಳಲ್ಲಿ ನನಗೆ, ಅಂದರೆ ನಾನು ಹೇಳ್ತಾ ಇರೋದು ಮೇನ್ ಕೋರ್ ತಮಿಳ್ ಇಂಡಸ್ಟ್ರಿ ಅಲ್ಲ. ಲೈಕ್ ಇವಾಗ ನಮ್ಗೆ ಹೆಂಗೆ ಗಾಂಧಿನಗರ ಕೋರ್ ಇಂಡಸ್ಟ್ರಿ ಅಂತ ನಾವೇನು ಕರಿತೀವಿ, ಲೈಕ್ ಎಲ್ಲ ದೊಡ್ಡ ಫಿಲಮ್ ಮೇಕರ್ಸು, ಆ್ಯಕ್ಚುಯಲ್ ಫಿಲಮ್ ಮೇಕರ್ಸು, ಅವ್ರ ಬಗ್ಗೆ ಹೇಳ್ತಾ ಇಲ್ಲ. ಈ ರಿಂಗ್ ರೋಡಲ್ಲಿ ಕೆಲವರು ಸುಮ್ಮನೆ ಸಿನಿಮಾ ಮಾಡ್ತೀವಿ ಅಂತ ಆಫೀಸ್ ಮಾಡ್ಕೊಂಡಿರ್ತಾರೆ. ಅಲ್ಲೊಂದು 2-3 ಕಡೆ ಇನ್ನೇನು ಶುರುವಾಗ್ಬಿಡುತ್ತೆ ಸಿನಿಮಾ, ನೀವನ್ನೇ ಹೀರೋ ಮಾಡ್ತೀವಿ, ಒಂದು 2 ಲಕ್ಷ ಕೊಡಿ, 3 ಲಕ್ಷ ಕೊಡಿ, ಈ ಥರ ದುಡ್ಡು ಕೇಳಕ್ಕೆ ಶುರು ಮಾಡಿದ್ರು. ನನಗೆ ನಂಬಿಕೆ ಬರಲಿಲ್ಲ. ದುಡ್ಡು ಕೊಟ್ಟೆಲ್ಲ ಆ್ಯಕ್ಟ್ ಮಾಡೋಕ್ಕೆ ನಮಗೆ ಕೆಪಾಸಿಟಿನೂ ಇಲ್ಲ. ಆ್ಯಂಡ್ ನನಗೆ ಆ ಥರ ಎಲ್ಲಿ ಮೋಸ ಹೋಗ್ಬಿಡ್ತೀನೋ ಅನ್ನೋ ಭಯದಲ್ಲಿ ನಾವು ಯಾವುದನ್ನು ಆ ಥರ ಎಂಕರೇಜು ಮಾಡಲಿಲ್ಲ. ಸುಮಾರು ಆ ಥರ ಆಫೀಸುಗಳು ಇಷ್ಟು ಕೊಡಿ ಅಷ್ಟು ಕೊಡಿ ಅಂತ ಕೇಳ್ತಾ ಇದ್ರು. ಅವ್ರು ಕೇಳೋ ರೀತಿನಲ್ಲೇ ನನಗೆ ಸೆನ್ಸ್ ಆಗ್ತಾ ಇತ್ತು, ಇದು ಬೋಗಸ್ ಕಂಪ್ನಿ, ಇದು ವರ್ಕ್ ಆಗಲ್ಲ, ನಾವು 100% ಮೋಸ ಹೋಗ್ತೀವಿ ಅಂತ. ಆ ಥರ ಸುಮಾರು ಕಂಪನಿಗಳು ನನಗೆ ಸಿಕ್ಕಿದ್ರು. ಬಟ್ ಕೋರ್ ಲೈಕ್ ಮಣಿರತ್ನಂ ಅವರಾಗಿರ್ಬೋದು, ಈ ಥರ ಕೆ ಬಾಲಚಂದ್ರ ಅವರು, ಇವ್ರು ಯಾರಿಗೂ ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಅವಕಾಶಗಳು ಆಗಲಿಲ್ಲ. ಕೆ ಬಾಲಚಂದರ್ ಅವ್ರನ್ನ ಒಂದ್ಸತಿ ಮೀಟ್ ಮಾಡಿದ್ದೆ ಅಷ್ಟೇ. ಬಟ್ ಆವಾಗಲೂ ಅವರು ಆ ಮೂಮೆಂಟ್ಗೆ ಅವರು ಯಾವುದು ಸಿನಿಮಾಗಳನ್ನ ಮಾಡ್ತಾ ಇರಲಿಲ್ಲ. ಹಾಗಾಗಿ ನನಗೆ ಬಹುಶಃ ಮೋಸ್ಟ್ಲಿ ನಾನು ಹೋಗಿ ಬಂದು ಮಾಡ್ತಾ ಇದ್ದೆ. ಅಂದರೆ ಇಲ್ಲೂ ಟ್ರೈ ಮಾಡ್ತಾ ಇದ್ದೆ, ಪ್ಲಸ್ ಅಲ್ಲೂ ಟ್ರೈ ಮಾಡ್ತಾ ಇದ್ದೆ.
ಸೊ ಈ ಹೋಗಿ ಬಂದು ಮಾಡ್ತಾ ಇದ್ದಿದ್ರಿಂದ ನನಗೆ ಅವಕಾಶಗಳು ಸಿಗ್ಲಿಲ್ವೋ ಏನೋ. ಬಹುಶಃ ಅಲ್ಲೇ ಸೆಟ್ಲ್ ಆಗಿದ್ರೆ ಲೈಕ್ ಒಂದು 6 months 1 year 2 years ಅಲ್ಲೇ ಕಂಟಿನ್ಯೂಸ್ ಆಗಿ ಸೆಟ್ಲ್ ಆಗಿ ಈ ಕೋರ್ ಇಂಡಸ್ಟ್ರಿಗೂ ನಾನು ಏನಾದರೂ ಅಲ್ಲಿ ಕಷ್ಟಪಟ್ಟು ಕಾಂಟ್ಯಾಕ್ಟ್ಗಳು ತಗೊಂಡು ಹೋಗಿ ಮಾಡಿದ್ದಿದ್ರೆ ಬಹುಶಃ ಅವಕಾಶಗಳು ಸಿಗ್ತಾ ಇತ್ತು ಏನೋ. ನಾನು ಇಲ್ಲೊಂದು ಕಾಲು ಅಲ್ಲೊಂದು ಕಾಲು ಥರ ಅಲ್ಲಿ ಇಲ್ಲಿ ಜಾಗಿಂಗ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಅಲ್ಲಿ ನನಗೆ ಅಷ್ಟಾಗಿ ಅವಕಾಶಗಳು ಸಿಗಲಿಲ್ಲ. ಅರ್ಜುನ್ ಸರ್ಜಾ ಫೋನಲ್ಲಿ ಅಷ್ಟೇ ಸಿಕ್ಕಿದ್ದು. ಅದಾದಮೇಲೆ ಇನ್ಯಾರೂ ಇಲ್ಲ. ಸೊ ಕನ್ನಡದಲ್ಲಿರೋರು ಕನ್ನಡದವ್ರಿಗೆ ಸಪೋರ್ಟ್ ಮಾಡಲ್ಲ ಅಂತ ಆಯ್ತು ರಾಜ್ಯದಲ್ಲಿ. ಹಂಗಲ್ಲ, ನಿಮ್ಮ ಮನೆ ಬರ ಅಷ್ಟೇ. ಅದೇ ಗೊತ್ತಿಲ್ಲ ನನಗೆ. ನಾನೇನು ಲುಕ್ಸ್ ವೈಸ್ ಫೋಟೋ ನೋಡಿದ ತಕ್ಷಣ ನಾನು ಅವ್ರಿಗೆ ಇಂಪ್ರೆಸ್ ಆಯಿತು ಆಗಲಿಲ್ವೋ ಏನೋ. ಸೊ ಹಾಗಾಗಿ ನನಗೆ ಅವಕಾಶ ಸಿಗಲಿಲ್ಲ. ಯಾಕೆಂದರೆ ಟ್ಯಾಲೆಂಟು ಪರ್ಫಾರ್ಮೆನ್ಸಲ್ಲಿ ನೋಡಿದಾಗ ಮೂಡುವ ಎಕ್ಸ್ಪ್ರೆಷನ್ನು, ಡೈರೆಕ್ಟ್ ಫೋಟೋ ನೋಡಿದಾಗ ಮೂಡುವ ಎಕ್ಸ್ಪ್ರೆಷನ್ನು ಕೆಲವು ಕಲಾವಿದರಿಗೆ ಬೇರೆ ರೀತಿ ಇರುತ್ತೆ. ಈಗ ನನ್ನನ್ನು ಆ್ಯಸ್ ಇಟ್ ಈಸ್ ಸುಮ್ಮನೆ ಸೈಲೆಂಟಾಗಿ ಹಿಂಗೆ ನೋಡಿದಾಗ ಓಕೆ ಆವ್ರೇಜ್ ಅಂತ ಅನಿಸುತ್ತೆ. ಪರ್ಫಾರ್ಮೆನ್ಸ್ ಹೇಯ್ ಏನು ಗುರು ಇವನು ಈ ಥರ ಆ್ಯಕ್ಟಿಂಗ್ ಮಾಡ್ತಾನ ಅಂತ ಅನಿಸುತ್ತೆ. ಅದು ಆ ಥರ ದೇವರು ನಮ್ಮ ಮುಖ ಹಂಗೆ ಕೊಟ್ಬಿಟ್ಟಿದ್ದಾನೆ, ಏನು ಗೊತ್ತಿಲ್ಲ. ಸೊ ಹಾಗಾಗಿ ಬೇಬಿ ಅವ್ರು ಯಾರಿಗೂ ನಾನು ಇಂಪ್ರೆಸ್ ಆಗಲಿಲ್ಲ ಅನ್ಕೊತೀನಿ. ಅದಕ್ಕೆ ನನಗೆ ಅವಕಾಶ ಸಿಗಲಿ. ತಮಿಳಲ್ಲೆಲ್ಲೂ ಮಾಡಲಿಲ್ಲ. ಅಂದರೆ ಈಗಲೂ ಯಾವುದಾದ್ರೂ ವೆಬ್ ಸೀರೀಸು ಆ ಥರದ್ದು ಏನಾದ್ರು ಸಿಕ್ಕಿದ್ರೆ ಐ ಆಮ್ ಓಪನ್, ಮಾಡಬೇಕು ಅನ್ನೋ ಆಸೆ ಇದೆ. ಗೊತ್ತಿಲ್ಲ. ಇದಾದಮೇಲೆ ಡಿಗ್ರಿ ಆಗೋಯ್ತು. ಸೊ ಅಲ್ಲಿಂದ ನನಗೆ ಆ ಥರ ನ್ಯಾಚುರಲ್ ಆಗಿ ಶುರುವಾಯಿತು. ಅಲ್ಲಿ ಟ್ರೈ ಮಾಡ್ತಾ ಇದ್ದೆ, ಅಲ್ಲಿ ವರ್ಕ್ ಆಗಿಲ್ಲ. ಇಲ್ಲಿ ನೋಡ್ತಾ ಇದ್ದೆ, ಮತ್ತೆ ಸಿನಿಮಾನ ಅಂತ ಈ ಒಂದು ಕನ್ಫ್ಯೂಷನು ಮತ್ತು ಜೀವನನೂ ಸ್ಟಾರ್ಟ್ ಆಗೋಯ್ತು. 2005 ಮದುವೆ ಆಗೋಯ್ತು. ಸೊ ಜೀವನನೂ ಅಂದರೆ ನನ್ನದೇ ಆದಂಥ ಒಂದು ಕುಟುಂಬನೂ ಸ್ಟಾರ್ಟ್ ಆಗಿದ್ದರಿಂದ ಐ ಹ್ಯಾವ್ ಟು ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಸೊ ವೆಯ್ಟ್ ಮಾಡೋದು, ನೀನು ಸ್ವಲ್ಪ ದಿವಸ ವೆಯ್ಟ್ ಮಾಡೋಣ, ಹಿಂಗೆ ಮಾಡೋಣ, ಕರೆಕ್ಟ್ ಆಗಿರೋ ಆಪರ್ಚುನಿಟಿ ಸಿಗೋವರೆಗೂ ಕೂತ್ಕೊಂಡಿರೋಣ, ಈ ಥರದ್ದು ಮೆಂಟಾಲಿಟಿಲಿ ಇರೋದಕ್ಕೆ ನನ್ನ ಪರಿಸ್ಥಿತಿ ಬಿಡಲಿಲ್ಲ. ಸೊ ನನಗೆ ಏನೇನೇನು ಅವಕಾಶಗಳು ಸಿಗ್ತಾ ಇತ್ತೋ ಅದನ್ನು ಆ್ಯಸ್ ಇಟ್ ಈಸ್ ಹಂಗಂಗೆ ಗ್ರ್ಯಾಬ್ ಮಾಡೋಕ್ಕೆ ಶುರು ಮಾಡಿದೆ. ಸೊ ಇನಿಷಿಯಲಿ ನಾನು ಮಾಡಿದಂಥ ಕೆಲವು ಸಿನಿಮಾಗಳು ಅಷ್ಟಾಗಿ ಜನಗಳಿಗೆ ರೀಚ್ ಆಗಲಿಲ್ಲ. ಸೆಕೆಂಡ್ ಇದರಲ್ಲಿ ಒಂದು ಯಾವುದೋ ಬಾಲಶಿವ ಅಂತ ಯಾವುದೋ ಒಂದು ಸಿನಿಮಾ ಮಾಡಿದೆ. ಆ್ಯಂಡ್ ನೆನಪಿರಲಿ ಸಿನಿಮಾ ಮಾಡಿದೆ. ನೆನಪಿರಲಿಯಲ್ಲಿ ನನ್ನ ಪಾತ್ರಕ್ಕೆ ತುಂಬ ಒಳ್ಳೆ ಹೆಸರು ಬಂತು. ಸಿನಿಮಾನೂ ಚೆನ್ನಾಗಾಯಿತು. ಪ್ರೇಮು ಆ ಲೆಗಸಿನ ಕ್ಯಾರಿ ಮಾಡಿಕೊಂಡು ಇವತ್ತಿಗೂ ಅವರು ನೆನಪಿರಲಿ ಪ್ರೇಮಾಗೆ ಉಳಿದಿದ್ದಾರೆ. ಬಟ್ ಅದರಲ್ಲಿ ಚೆನ್ನಾಗಿ ಮಾಡ್ತಾನೆ ಇವನು ಹುಡುಗ ಅನ್ನೋದಷ್ಟೇ ನನಗೆ ಹೆಸರು ಬಂತು. ನಾನು ಮಾಡಿದ್ದೆಲ್ಲ ಏನಾಗ್ತಿತ್ತು ಅಂದರೆ, ಕೆಲವು ರಿವ್ಯೂಸ್ ಹೇಳಬೇಕು ಅಂದರೆ ನವೀನ್ ಕೃಷ್ಣ ಅಭಿನಯ ಚೆನ್ನಾಗಿದೆ, ನವೀನ್ ಕೃಷ್ಣ ಅವರ ಡೈಲಾಗ್ ಡೆಲಿವರಿ ಚೆನ್ನಾಗಿದೆ, ಬಟ್ ಸಿನಿಮಾ ಡಬ್ಬಾ ಥರ ಇದೆ, ಈ ಥರ ಆಗ್ಬಿಟ್ಟು ನಾನು ಮಾಡಿದ್ದು ನನ್ನ ಆಯ್ಕೆಗಳು ತಪ್ಪಾಯ್ತಾ, ಅಥವಾ ನಾನು ಹೇಳಿದ್ನಲ್ಲ ನನ್ನ ಪರಿಸ್ಥಿತಿ ನಾನು ಬಿಡಲಿಲ್ಲ ಅಂತ. ಸೊ ಏನೇನೇನೇನು ಬಂತು ಗ್ರ್ಯಾಬ್ ಮಾಡ್ಕೊಂಡಲ್ಲ. ಸೊ ಕಾನ್ಸಂಟ್ರೇಷನ್ ನಾನು ಮೇ ಬಿ ಅಂದರೆ ಐ ವಾಸ್ ನಾಟ್ ಇನ್ ಅ ಪೊಸಿಷನ್ ಟು ಚೂಸ್, ಸೆಲೆಕ್ಟ್ ಮಾಡೋ ಪೊಸಿಷನಲ್ಲಿ ನಾನು ಇರಲಿಲ್ಲ. ನನಗೇನು ಬಂತೋ ಅದನ್ನ ಸ್ವೀಕರಿಸೋ ಪೊಸಿಷನಲ್ಲಿ ನಾನು ಇದ್ದಿದ್ದು. ಹಾಗಾಗಿ ನಾನು ಏನೇನು ಸಿನಿಮಾಗಳು ಮಾಡಿದ್ನೋ ಇನಿಷಿಯಲಿ ನನ್ನ ಕೆರಿಯರಲ್ಲಿ, ಅದು ಎಲ್ಲನೂ ಯಾವುದೂ ಸಕ್ಸಸ್ ಆಗಲಿಲ್ಲ. ಬಟ್ ಜನ ನಾನು ಆ್ಯಸ್ ಅನ್ ಆ್ಯಕ್ಟರ್ ನನ್ನನ್ನು ಅವತ್ತಿಂದ ಇವತ್ತಿನವರೆಗೂ ಮೀಡಿಯಾ ಪ್ರೆಸ್ಸು ನನ್ನ ಬೆನ್ನು ತಟ್ತಾನೆ ಇದ್ದಾರೆ, ಈ ಕ್ಷಣದವರೆಗೂ ಕೂಡ.